ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದು ನೈಕಾ ಹಾಲ್ ಮಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ 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 ಜಾಸ್ತಿ ದಿನ ಆಗಿತ್ತು ನಾನು ಏನೂ ಶಾಪಿಂಗ್ ಮಾಡಿರ್ಲಿಲ್ಲ. ಆಲ್ಮೋಸ್ಟ್ ನನ್ ಬರ್ಡೇ ಟೈಮಲ್ಲೇ ಜಾಸ್ತಿ ನಾನು ಶಾಪಿಂಗ್ ಮಾಡಿದ್ದು. ಅದಾದ್ಮೇಲೆ ಇವಾಗ ಮಾಡಿದೀನಿ. ಅಂಡ್ ನೈಕಾದಲ್ಲಿ ಆಫರ್ ಬಿಟ್ಟಿದ್ರು. ಇಂಥ ಟೈಮ್ ಯಾರು ಮಿಸ್ ಮಾಡ್ಕೋತಾರೆ ಹೇಳಿ. ಸೊ ಹಾಗಾಗಿ ಒಂದಷ್ಟು ಐಟಮ್ಸ್ ನ ತರಿಸಿದೀನಿ. ಅಂಡ್ ನನಗೆ ಸ್ವಲ್ಪ ಸ್ಕಿನ್ ಕೇರ್ ಐಟಮ್ ಬೇಕಿತ್ತು, ಹಾಗಾಗಿ ತರಿಸ್ಕೊಂಡಿದೀನಿ. ಸೊ ಬನ್ನಿ ಹೇಗಿದೆ ನೋಡ್ತೀನಿ. ಅದಕ್ಕೂ ಮೊದಲು ಮೈಕ್ ಚೆಕ್ ಮಾಡ್ಕೋತೀನಿ. 1 hour ಬ್ಯಾಕೆ ವಿಡಿಯೋ ಶೂಟ್ ಮಾಡಿದೀನಿ, ಬಟ್ ಮೈಕ್ ಆನ್ ಆಗಿಲ್ಲ, ಮತ್ತೆ ಮೈಕಲ್ ಚಾರ್ಜರ್ ಖಾಲಿ ಆಗಿತ್ತು. ಸೊ ಹಾಗಾಗಿ ವಾಯ್ಸ್ ಬರ್ತಿದ್ಯಾ ಏನು ಅಂತ ನೋಡ್ಕೊಂಡು ಈ ಒಂದು ವ್ಲಾಗ್ ನ ಶುರು ಮಾಡಿ. ಓಕೆ ಗಾಯ್ಸ್, ಇವಾಗ ಶುರು ಮಾಡ್ತಿದ್ದೀನಿ. ಮೈಕ್ ನ ಎಲ್ಲ ಹಾಕೋತೀನಿ. ಅಯ್ಯೋ ರಾಮ, ಮೈಕು ಹಾಕೊಳಕಾಗಲ್ಲ ಗೈಸ್. ಇವಾಗ ಸೊ 2 ಬಾಕ್ಸ್ ಇದೆ. ನನ್ನ ಫ್ರೆಂಡು ಇದೆ, ಅವಳು ನನಗೆ ಆರ್ಡರ್ ಮಾಡು ಅಂತ ಹೇಳಿದ್ಲು. ಯಾರು ಗೊತ್ತಾ? ನಮ್ ಕಳ್ಳಪುಟಿ. ಸೊ ಈ ಬಾಕ್ಸ್ ನಂದು. ಇದೊಂದ್ ಬಾಕ್ಸ್ ಇದೆ, ಇನ್ನೊಂದ್ ಬಾಕ್ಸ್ ದೊಡ್ಡ ಗೊತ್ತಾ, ಏನೋ ಜಾಸ್ತಿ ಐಟಮ್ ಇದೆ ಅಂತ ಅನ್ಕೋಬಿಡ್ಬೇಕು. ಇದು ದೊಡ್ಡ ಬಾಕ್ಸ್ ಎಲ್ಲ ಹಾಕಿ ಕಳ್ಸಿದ್ದಾರೆ. ಐಟಮ್ಸ್ ಇದೆ ಒಂದ್ 12-13 ಏನೋ ಇರ್ಬೋದು. ಗಾಯ್ಸ್ ನನ್ ಮೇಕಪ್ ನೋಡಿ ಗಾಯ್ಸ್, ಲುಕ್ ಅಟ್ ದ ಗ್ಲೋ. ನಾನ್ ಫೌಂಡೇಶನ್ ಯೂಸ್ ಮಾಡಿಲ್ಲ, ಕನ್ಸಿಲರ್ ಯೂಸ್ ಮಾಡಿಲ್ಲ, ಏನು ಇಲ್ಲ. ಆದ್ರೂ ಸಕ್ಕತ್ತಾಗಿದೆ. ನಾನು ತುಂಬಾ ಖುಷಿಯಾಗಿದ್ದೀನಿ ಗೈಸ್ ಈ ಒಂದು ಬ್ಲಾಗ್ ಮಾಡಕ್ಕೆ. ಸೊ ಇಷ್ಟು ಐಟಮ್ ನ ಫಸ್ಟ್ ಓಪನ್ ಮಾಡಿ ತೋರಿಸ್ತೀನಿ. ಆಲ್ರೆಡಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ. ವೇಟ್ ನಾನು ಇಲ್ಲಿ ರಿಂಗ್ ಲೈಟ್ ಎಲ್ಲ ಇಟ್ಕೊಂಡಿದ್ದೀನಿ, ಅದು ತೋರಿಸ್ತೀನಿ ಇವಾಗ ನಿಮ್ಗೆ ಒಂದೇ. ಫಸ್ಟ್ ಒನ್ ಬಂದು ಪ್ಲಮ್ ಅವ್ರದ್ದು. ನಾನು ಟೋನರ್ ನ ತಗೊಂಡಿದ್ದೀನಿ, ಬಿಕಾಸ್ ಇದು ನಾನು ಪ್ರೀವಿಯಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೆ, ಮಿಡಲ್ ಅಲ್ಲಿ ಸ್ಟಾಪ್ ಮಾಡ್ಬಿಟ್ಟಿದ್ದೆ, ತಗೊಂಡಿರ್ಲಿಲ್ಲ. ಇದು ರೈಸ್ ವಾಟರ್ದು ಮತ್ತೆ ನಿಯಾಸಿನಮೈಡ್ ಇರೋದ್ರಿಂದ ನಮ್ಮ ಒಂದು ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಗ್ಲೋ ಆಗುತ್ತೆ. ಅಂಡ್ ನಿಮಗೆ ಗೊತ್ತಾ, ನಾನು ಸ್ಕಿನ್ ಕೇರ್ ಅಷ್ಟೇ ಮಾಡಿರೋದು. ಅದಾದ್ಮೇಲೆ ಒಂದ್ ಪ್ರಾಡಕ್ಟ್ ಯೂಸ್ ಮಾಡಿದೀನಿ. ಆ ಪ್ರಾಡಕ್ಟ್ ನ ಲಾಸ್ಟ್ ಅಲ್ಲಿ ನಿಮಗೆ ತೋರಿಸ್ತೀನಿ. ಒಂದ್ ನಿಮಿಷ, ಲಾಸ್ಟ್ ಅಲ್ಲಿ ನಿಮಗೆ ತೋರಿಸ್ತೀನಿ. ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಗೈಸ್, ಅಮೇಜಿಂಗ್. ನೋಡ್ತಾ ಇರ್ಬೋದು ನಿಮ್ ನನ್ ಮೇಕಪ್ ನೇ ಎಷ್ಟು ಗ್ಲೋ ಇದೆ ನೋಡಿ. ಅಂಡ್ ನನ್ಗೆ ಸ್ವಲ್ಪ ಪಿಂಪಲ್ಸ್ ಎಲ್ಲ ಆಗ್ತಾ ಇತ್ತಲ್ಲ, ಸೊ ಹಾಗಾಗಿ ಟೋನರ್ ನ ಯೂಸ್ ಮಾಡ್ತಿದ್ದೀನಿ. ನನಗೆ ಟೋನರ್ ಯೂಸ್ ಮಾಡಿದ್ರೆ ಪಿಂಪಲ್ಸ್ ಕಮ್ಮಿ ಆಗುತ್ತೆ, ಅದು ರೈಸ್ ವಾಟರ್ದಲ್ವಾ, ಸೊ ಹಾಗಾಗಿ. ಅಂಡ್ ನೆಕ್ಸ್ಟ್ ಬಂದು ಈ ಒಂದು ಸನ್ಸ್ಕ್ರೀನ್ ನ ತಗೊಂಡಿದ್ದೀನಿ. ಡಮಕಾ ಅವ್ರದ್ದು ಹೈರೋಲಾನಿಕ್ ಸನ್ಸ್ಕ್ರೀನ್ ಆಕ್ವಾ ಜೆಲ್ ಅಂತ. ಸೊ ಇದ್ ನಂಗೆ ತುಂಬಾ ವಿಟಮಿನ್ ಇ ಇದೆ. ಸೊ ನಾರ್ಮಲ್ ಸ್ಕಿನ್, ಆಯಿಲಿ ಸ್ಕಿನ್ ಗೆ ಸೂಟ್ ಆಗುತ್ತೆ. ನಂದು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ ಅಂತೆ, ನನಗೂ ಗೊತ್ತಿರ್ಲಿಲ್ಲ. ನಾನು ಆಯಿಲಿ ಸ್ಕಿನ್ ಅಂತ ಅನ್ಕೋಬಿಟ್ಟಿದ್ದೆ, ಬಟ್ ಯಾ ಇಟ್ಸ್ ಓಕೆ. ಇದ್ ನನಗ್ ಸೂಟ್ ಆಗುತ್ತೆ ಗೈಸ್. ಯೂಸ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಯೂಸ್ ಮಾಡಕ್ ಶುರು ಮಾಡ್ಬಿಟ್ಟಿದೀನಿ. ಅಪ್ಪ ಬರೋದೇ ಇಲ್ಲ, ತೋರಿಸ್ತೀನಿ ಒಂದ್ ನಿಮಿಷ, ಬೈಕೋಬೇಡಿ. ಓಕೆ, ಸೊ ಇದು ಯೂಸ್ ಮಾಡ್ತಿದ್ದೀನಿ ಆಲ್ರೆಡಿ. ನಿಮಗೆ ಗೊತ್ತಿರುತ್ತೆ ಪ್ಯಾಕೇಜಿಂಗ್ ನೋಡಿದ್ರೆ ಯೂಸ್ ಮಾಡ್ತಿದ್ದಾರೆ ಅಂತ. ಅಂಡ್ ನೆಕ್ಸ್ಟ್ ಬಂದು ನಾನು ಡಾಟ್ ಅಂಡ್ ಕಿ ಅವ್ರದ್ದು ಲಿಪ್ ಪ್ಲಂಪಿಂಗ್ ಮಾಸ್ಕ್ ವಿಟಮಿನ್ ಸಿ ಪ್ಲಸ್ ಇ ಇದೆ. ಸೊ ಇದನ್ನ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ನಂದು ಲಿಪ್ಸ್ ಎಲ್ಲ ಸ್ವಲ್ಪ ಡ್ರೈ ಅಂತ ಅನ್ನಿಸ್ತಾ ಇತ್ತು. ಅಂಡ್ ನಾನು ಯಾವಾಗ್ಲೂ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೆ, ಸೊ ಹಾಗಾಗಿ ಸೊ ಇದನ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದನ್ನು ತೋರಿಸ್ತೀನಿ ನಿಮ್ಗೆ. ತುಂಬಾ ಚೆನ್ನಾಗಿದೆ ಗೈಸ್, ನನ್ಗಂತೂ ಸಖತ್ ಇಷ್ಟ ಆಯ್ತು. ಆಲ್ಮೋಸ್ಟ್ ಯೂಸ್ ಮಾಡ್ತಿದ್ದೀನಿ. ಸೊ ಕ್ಯೂಟ್ ಆಗಿದೆ. ಅಂಡ್ ನಾನು ಇದ್ರಲ್ಲಿ ಬೇರೆ ಯೂಸ್ ಮಾಡ್ತಿದ್ದೆ, ಇದನ್ನ ಯೂಸ್ ಮಾಡ್ತಿರ್ಲಿಲ್ಲ. ಸೊ ಇವಾಗ ಒಂದು 3 days ಇಂದ ಯೂಸ್ ಮಾಡ್ತಿದ್ದೀನಿ. ಮುಂಚೆ ನಾನು ಬೇರೆದ್ ಯೂಸ್ ಮಾಡ್ತಿದ್ದೆ, ಇವಾಗ ಸದ್ಯಕ್ಕೆ ಇದು ಹಿಂಗಿರ್ಲಿ. ಅಂಡ್ ನೆಕ್ಸ್ಟ್ ಬಂದು ಡಮಕಾ ಅವ್ರದ್ದೇನೆ ಡೈಲಿ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ 5% ನಿಯಾಸಿನಮೈಡ್ ಇದೆ. ನಿಯಾಸಿನಮೈಡ್, ಓಕೆ ಕರೆಕ್ಟ್ ಆಗಿ ಹೇಳಿದೀನಾ? ನಾನು ಸ್ವಲ್ಪ ತೊದಲ್ಸ್ಬಿಡ್ತೀನಿ ಅಂತ, ಯಾಕಂದ್ರೆ ನಾನು ಹಂಗೆ ಮಾತಾಡ್ತಾ ಜಾಸ್ತಿ ಮಾತಾಡ್ತೀನಲ್ವಾ. ನೀವು ತುಂಬಾ ಒಟ ಅಂತಿರ್ತಾರಲ್ಲ, ಅವ್ರನ್ನ ಹೋಗ್ಬಿಟ್ಟು ಕೇಳಿ, ಅವ್ರು ಯಾವಾಗ್ಲೂ ಏನಾದ್ರೂ ಒಂದು ತೊದಲ್ಸ್ಬಿಡ್ತಾರೆ. ಸೊ ಹಾಗಾಗಿ ಶೆಕೆ ಗಾಯ್ಸ್, ಒಂದ್ ನಿಮಿಷ, ಫ್ಯಾನ್ ಆನ್ ಮಾಡಿದೀನಿ. ಸೊ ಹಾಗಾಗಿ ನೋಡ್ತಾ ಇದ್ದೀನಿ ಅದು ಗಾಳಿ ಕೇಳ್ಸಲ್ವಾ ಅಂತ. ಸೊ ಗೈಸ್ ಫ್ಯಾನ್ ಆನ್ ಮಾಡ್ಕೊಂಡೆ, ಬಿಕಾಸ್ ತುಂಬಾ ಶೆಕೆ ಆಗ್ತಾ ಇತ್ತು. ಅಮ್ಮ ಈ ಶೆಕೆಗೂ ಆಗಲ್ಲ ಗೈಸ್, ಆಗಲ್ಲ. ಈ ಮೈಕ್ ಯಾಕೆ ಹಿಂಗ್ ಆಡತ್ತೆ, ನನ್ ಮಾತೇ ಕೇಳಲ್ಲ. ಯಾರು ನನ್ ಮಾತ್ ಕೇಳಲ್ಲ ಬಿಡಿ, ಅದ್2ನೇ ಮಾತು. ಅದ್ರಲ್ಲಿ 2 ಮಾತಿಲ್ಲ ಗೈಸ್. ನಾನು ಹೇಳೋ ಮಾತು ಯಾರಾದ್ರೂ ಕೇಳ್ಬಿಟ್ರೆ ಪ್ರಳಯ ಆಗ್ಬಿಡತ್ತೆ.
ಸೊ ಓಕೆ, ಕಂಟಿನ್ಯೂ ಮಾಡೋಣ. ನಾನು ಈ ಮಾಯಶ್ಚರೈಸರ್ ಬಗ್ಗೆ ಹೇಳ್ತಿದ್ದೆ ಆಲ್ರೆಡಿ. ನಾನು ಶೇಕೆ ಅಂತ ಹೇಳಿ ಫ್ಯಾನ್ ಆನ್ ಮಾಡಿದೆ. ಅಂಡ್ ಈ ಮೈಕು ತುಂಬಾ ಚೆನ್ನಾಗಿದೆ, ನಾಯ್ಸ್ ಎಲ್ಲ ಕ್ಯಾನ್ಸಲ್ ಮಾಡುತ್ತೆ. ಸೊ ಹಾಗಾಗಿ ಅಂಡ್ ನಿಯಾಸೈ ಮಾಡಿದೆ 5%. ಡೈಲಿ ಹೈಡ್ರೇಟ್ ಆಗಿರುತ್ತೆ ಮಾಯಶ್ಚರೈಸರ್. ಯೂಸ್ ಮಾಡ್ತಿದ್ದೀನಿ ಗೈಸ್, ಬರೀ 2 ದಿನ ಯೂಸ್ ಮಾಡಿದ್ದೀನಿ. ಅಂಡ್ ಇವತ್ತು ಯೂಸ್ ಮಾಡಿದ್ದೀನಿ. ನನ್ ಸ್ಕಿನ್ ನೋಡ್ಬೋದು, ಸಕ್ಕತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ನಾನು ಮುಂಚೆ ಎಮೋಲಿನ್ ಮಾಯಶ್ಚರೈಸರ್ ಯೂಸ್ ಮಾಡ್ತಿದ್ದೆ, ನನಗೆ ಅದು ಕೂಡ ಸಖತ್ತಾಗಿ ಮ್ಯಾಚ್ ಆಗಿತ್ತು. ಬಟ್ ಇರ್ಲಿ, ಚೇಂಜಸ್ ಅಂತ ಚೇಂಜ್ ಮಾಡಿದೆ. ಸೊ ನೆಕ್ಸ್ಟ್ ಯಾವ ತೋರಿಸ್ಲಿ? 1 ನಿಮಿಷ ಆಗಿರೋದೆಲ್ಲ ಸೈಡಿಗೆ ಇಟ್ಬಿಡ್ತೀನಿ. ನೆಕ್ಸ್ಟ್ ಏನ್ ಗೊತ್ತಾ ಗೈಸ್, ಇವಾಗ ವೈರಲ್ ಆಗಿದೆ ಗೊತ್ತಾ, ನನಗೆ ಅದನ್ನ ತಗೋಬೇಕು ಅಂತ ಅನ್ಕೊಂಡೆ. ಸೊ ಫೈನಲಿ ಐ ಗಾಟ್ ಹೈಫೆನ್ ಅವ್ರದ್ದು. ಸಖತ್ತಾಗಿದೆ ಗೈಸ್, ವಾವ್. ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಯೂಸ್ ಮಾಡಿದೀನಿ. ಅಂಡ್ ನಿನ್ ಗೊತ್ತಾ, ಈ ತರ ಶೇಕ್ ಮಾಡಿದ್ರೆ ಮಾತ್ರ ಅದ್ ಮಿಕ್ಸ್ ಆಗೋದು. ನಿಮಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ, ಅದ್ ನಾರ್ಮಲ್ ಫಾರ್ಮ್ ಬಂದಿರುತ್ತೆ. ವಾಟರ್ ಸಪ್ರೇಟ್, ಅದ್ ಸಪ್ರೇಟ್ ಇರುತ್ತೆ. ಐ ಆಮ್ ಲವ್ ವಿತ್ ದ ಪ್ರಾಡಕ್ಟ್. ನನ್ಗೆ ಎಷ್ಟು ಇಷ್ಟ ಆಯ್ತು ಗೊತ್ತಾ ಇದು. ವಾವ್, ತುಂಬಾ ಚೆನ್ನಾಗಿದೆ. ನಾನು ಇವಾಗ 2 days ಇಂದ ಯೂಸ್ ಮಾಡ್ತಿದ್ದೀನಿ. ನನಗೆ ತುಂಬಾ ಪಿಂಪಲ್ಸ್ ಇತ್ತು, ಇಲ್ಲೆಲ್ಲ ಪಿಂಪಲ್ಸ್ ಇದೆ ನಂಗೆ. ಸೊ ನಿಮಗೆ ಕ್ಯಾಮ್ರಾದಲ್ಲಿ ಅದು ಕ್ಯಾಪ್ಚರ್ ಆಗುತ್ತೋ ಏನೋ ಗೊತ್ತಿಲ್ಲ, ಬಟ್ ನೋಡಿ ಸಕ್ಕತ್ತಾಗಿದೆ. ನನಗೆ ತುಂಬಾ ಇಷ್ಟ ಆಯ್ತು. ಇದು ಅಷ್ಟೇ, ಆಲ್ ಸ್ಕಿನ್ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನನಗೆ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು ಈ ಸಿರಮ್. ಸೊ ಹಾಗಾಗಿ ತಗೊಂಡೆ. ಅಂಡ್ ನಿಮಗೇನಾದ್ರೂ ಮಾರ್ಕ್ಸ್ ಇದ್ರೆ, ಏನಾದ್ರೂ ಇದ್ರೆ, ನೀವು ಇದನ್ ಯು ಕ್ಯಾನ್ ಗೋ ವಿತ್ ದಿಸ್. ನೀವು ಇದನ್ನ ಬೈ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ನಾನ್ ಸುಮ್ನೆ ಹೇಳ್ತಾ ಇಲ್ಲ, ಸಕ್ಕತ್ತಾಗಿದೆ. ಅಂಡ್ ಇದ್ರಲ್ಲಿ ಏನೇನೋ ಕೊಟ್ಟಿದ್ದಾರೆ, ಇದೆಲ್ಲ ಹೇಳಿದ್ರೆ ವ್ಲಾಗ್ ಲೆಂತಿ ಆಗ್ಬಿಡುತ್ತೆ, ನಿಮ್ಗೆಲ್ಲ ಬೋರ್ ಆಗ್ಬಿಡುತ್ತೆ, ನೀವು ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಅಂಡ್ ಏನ್ ಗೊತ್ತಾ, ಫ್ರೀ ಏನ್ ಬಂತು ಅಂತ ನಾನು ಆಮೇಲೆ ತೋರಿಸ್ತೀನಿ. ಅಂಡ್ ನೆಕ್ಸ್ಟ್ ಒನ್ ಬಂದು, ಇದು ದೊಡ್ಡ ಕತೆ ಇದೆ. ಇದು ನಾನು 2% ನಿಯಾಸಿನಮೈಡ್ ತಗೋಬೇಕಿತ್ತು, ಬಟ್ ನಾನೇನ್ ಮಾಡ್ಬಿಟ್ಟಿದೀನಿ, 2% ಕೋಜಿಕ್ ಆಸಿಡ್ ಫೇಸ್ ಸಿರಮ್ ನ ತಗೊಂಡಿದೀನಿ. ಇದು ನನ್ಗೆ ಪಿಂಪಲ್ಸ್ ಗೆ ಅಂತ ತಗೊಂಡಿರೋದು. ಇದು 30 ml ಏನೋ ಬರುತ್ತೆ ಗೈಸ್. ಇದು ನಾರ್ಮಲ್ ಟೈಮ್ ಅಲ್ಲಿ ನೀವು ತಗೋತೀರ ಅಂದ್ರೆ ತುಂಬಾ ಹೆವಿ ಕಾಸ್ಟ್ ಆಗುತ್ತೆ. ಅರೌಂಡ್ ಇದಕ್ಕೇನೆ 500 ಆಗ್ಬಿಡುತ್ತೆ. ಸೊ ಆಫರ್ ಇದ್ದಾಗ ತಗೊಳ್ಳಿ, ತುಂಬಾ ಕಮ್ಮಿ ಪ್ರೈಸ್ ಸಿಗುತ್ತೆ, ಕಮ್ಮಿ ಆಗುತ್ತೆ ಗೈಸ್. ಇದು ಆಕ್ಚುಲಿ ನನ್ ಫ್ರೆಂಡ್ ಯೂಸ್ ಮಾಡ್ತಾ ಇದ್ಲು, ಅಂಡ್ ಅದರಿಂದ ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬಟ್ ನಂಗೆ ಹೋಗ್ತಿದೆ. ಅಂಡ್ ಇದರಲ್ಲಿ ನಯಾಸಿನಮೈಡ್ ತಗೊಳ್ಳಿ. ನಾನು ಇದನ್ನ ತಗೊಂಡಿದ್ದೀನಿ, ನನ್ನ ಫೇಸಿಗೆ ಸೆಟ್ ಆಗ್ತಿದೆ. ಸೊ ಹಾಗಾಗಿ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ, ಯೂಸ್ ಮಾಡ್ತಿದ್ದೀನಿ. ಅಂಡ್ ನೆಕ್ಸ್ಟ್ ಒನ್ ಬಂದು, ಅಮ್ಮ, ಈ ಚಕ್ಕಮಟ್ಟಿ ಹಾಕೊಂಡ್ ಕುತ್ಕೊಳಕ್ಕೆ ಆಗಲ್ಲ. ಅಯ್ಯೋ ರಾಮ, ನಂಗೆ ನನ್ನ ಮೇಲೆ ಲವ್ ಆಗ್ಬಿಡ್ತಿ ಗೈಸ್. ನೋಡಿ, ವಿಶ್ಕೇರ್ ಅವ್ರದ್ದು ನಾನು ಲಿಪ್ ಬಾಮ್ ನ ತರ್ಸ್ಕೊಂಡಿದೀನಿ. ಇದು ನಾರ್ಮಲ್ ಪ್ಲೇನ್ ಲಿಪ್ ಬಾಮ್ ತರ್ಸ್ಕೊಂಡಿದೀನಿ, ಟಿಂಟೆಡ್ ತರ್ಸ್ಕೊಂಡಿಲ್ಲ ನಾನು. ಬಿಕಾಸ್ ನಂಗೆ ಟಿಂಟೆಡ್ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ನನ್ ಗಂಟ್ಲು ಹೋಗ್ಬಿಟ್ಟಿದೆ ಗೈಸ್, ಅಷ್ಟೊಂದು ಇಷ್ಟ ಆಗಲ್ಲ ಅದಕ್ಕೆ. ಅಂದ್ರೆ ಟಿಂಟೆಡ್ ನಾನು ಒಂದ್ 2-3 ಯೂಸ್ ಮಾಡಿದ್ದೀನಿ, ಬೇರೆ ಬೇರೆ ಬ್ರ್ಯಾಂಡ್ದು. ಸೊ ಹಂಗಾಗಿ ನಾನು ನಾರ್ಮಲ್ ಪ್ಲೇನ್ದು ಶುರು ಮಾಡೋಣ ಯೂಸ್ ಮಾಡಕ್ಕೆ ಅನ್ಬಿಟ್ಟು ಮಾಡಿದೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬಾ ರಿವ್ಯೂ ಇತ್ತು. ಸೊ ಹಾಗಾಗಿ ತಗೊಂಡಿದ್ದೀನಿ. ಅಂಡ್ ಇನ್ನೊಂದು, ಓಕೆ ವೇಟ್, ಇದು 1% ಕೋಜಿಕ್ ಆಸಿಡ್ ಲಿಪ್ ಬಾಮ್ ನ ತಗೊಂಡಿದ್ದೀನಿ. ಸಾರಿ, ಫಾರ್ ಪಿಗ್ಮೆಂಟೇಶನ್ಸ್. ಅಂದ್ರೆ ನಿಮ್ ಲಿಪ್ಸ್ ಏನಾದ್ರು ಬ್ಲಾಕ್ ಆಗಿದ್ರೆ ಇದನ್ನ ಯೂಸ್ ಮಾಡಿ. ಇದು ನೋಡ್ಕೊಳ್ಳಿ, ಇದನ್ನ ಯೂಸ್ ಮಾಡಿ. ರಿಸಲ್ಟ್ ಚೆನ್ನಾಗಿದೆ, ನಾನು ಯೂಸ್ ಮಾಡಿದೀನಿ. ಸೊ ಹಾಗಾಗಿ ಹೇಳ್ತಿದೀನಿ, ತುಂಬಾ ಚೆನ್ನಾಗಿದೆ ಇದು. ಅಂಡ್ ಇದೇನ್ ಗೊತ್ತಾ, ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ. ಇದ್ರ ಪ್ಯಾಕೇಜಿಂಗ್ ನೋಡಿ, ಒಳ್ಳೆ ಟ್ಯಾಬ್ಲೆಟ್ ತರ ಇದೆ. ಇಷ್ಟೇ ಪುಟಾಣಿ, ನೀವ್ ಆರಾಮ್ಸೆ ಕ್ಯಾರಿ ಮಾಡ್ಬೋದು. ಇದು ಕೂಡ ಪ್ಲೇನ್ ಇದೆ ನೋಡಿ, ಚೆನ್ನಾಗಿದೆ ಗೈಸ್. ನನ್ಗಿದ್ರು ಸ್ಮೆಲ್ ಇಷ್ಟ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಡರ್ಮಕ ಅವ್ರದ್ದು ಎಲ್ಲಾ ಪ್ರಾಡಕ್ಟ್ ಸಖತ್ತಾಗೆ ಇರುತ್ತೆ. ಅಂಡ್ ಆಬ್ವಿಯಸ್ಲಿ ನಿಮಗೆ ಗೊತ್ತು ನನ್ಗೆ ಬ್ರೌನ್ ಕಲರ್ ಲಿಪ್ ಲೈನರ್ ಅಂದ್ರೆ ಎಷ್ಟ್ ಇಷ್ಟ ಅಂತ. ಇದು ಆಲ್ರೆಡಿ ನನ್ನ ಹತ್ರ ಇತ್ತು, ಆಯ್ತಾ, 2 ಇತ್ತು. ಒಂದೆಲ್ಲೋ ಕಳ್ದೋಯ್ತು, ಇನ್ನೊಂದು ಶಾಪ್ ಮಾಡಕ್ ಬರ್ದೆ ಯಾವ್ದೇದು ಪೆನ್ಸಿಲ್ ಶಾಪ್ ಮಾಡಿದ್ರಲ್ಲಿ ಮಾಡ್ಬಿಟ್ಟಿದೆ, ಅದು ಅರ್ಧ ಮುರ್ದೆ ಹೋಯ್ತು. ಹಾಗಾಗಿ ಇದನ್ನ ತರ್ಸ್ಕೊಂಡಿದೀನಿ. ಇನ್ನ 2 ಇದೆ, ತೋರಿಸ್ತೀನಿ, ಆ ಬಾಕ್ಸ್ ಅಲ್ಲಿ ಇದೆ. ಇದು ನನ್ನ ಮೋಸ್ಟ್ ಫೇವ್ರೆಟ್ ಗೈಸ್. ಇವಾಗ್ಲೂ ನಾನು ಅದೇ ಲಿಪ್ ಲೈನರ್ ಹಾಕಿ ಒಂದ್ ಲಿಪ್ ಕಾಂಬೋ ಟ್ರೈ ಮಾಡಿದ್ದೀನಿ. ಅಂಡ್ ಐಫ್ಯಾನ್ ಅವ್ರದ್ದು ಸೀರಮ್ ತಗೊಂಡಿರೋದಕ್ಕೆ
30 ಗ್ರಾಮ್ ಸನ್ಸ್ಕ್ರೀನ್ ಫ್ರೀ. ವಾವ್, ನನ್ ಕಳ್ದೋದೆ. ನಾನು ಆಕ್ಚುಲಿ ಐಫೋನ್ ಅವ್ರದ್ದು ಸನ್ಸ್ಕ್ರೀನ್ ಟ್ರೈ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ನಂಗೆ ಇದು ಫ್ರೀ ಬಂದಿದೆ. ಚೆನ್ನಾಗಿದೆ ಗೈಸ್. ಆಕ್ಚುಲಿ ಇದು ನಮ್ ಫೇಸ್ ಮೇಲೆ ಅಪ್ಲೈ ಮಾಡಿದಾಗ ಪರ್ಪಲ್ ಕಲರ್ ಆಗುತ್ತೆ. ನನಗ್ ಗೊತ್ತಿಲ್ಲ, ನಾನು ಯೂಸ್ ಮಾಡಿದಾಗ ನನಗೆ ಹಂಗೆ ಆಯ್ತು. ಸೊ ಪರ್ಪಲ್ ಕಲರ್ ಎಲ್ಲೋನ ಅಂದ್ರೆ ಟ್ಯಾನ್ ನ ರಿಮೂವ್ ಮಾಡುತ್ತೆ. ನೀವು ಬೇಕಾದ್ರೆ ನೀವು ಬೇಕಾದ್ರೆ ಇದೊಂದು ತಗೋಬಹುದು. ಸಕ್ಕತ್ತಾಗಿದೆ ಗೈಸ್. ನಾನು ನೆಕ್ಸ್ಟ್ ಟೈಮ್ ಇಂದ ಅದನ್ನೇ ತಗೋಬಿಡ್ತೀನಿ. ಅಂಡ್ ನಾನು ಇನ್ನೊಂದೇನು, ಓಕೆ, ಇದು 3 ಫ್ರೀ ಬಂತು. ಸೊ ಇದೊಂದು. ಅಂಡ್ ನೈಕಾ ಇಂದ ಪಪ್ಪಾಯದು ಆರೆಂಜ್ ಪೀಲ್ ವಿತ್ ಕೋಜಿಕ್ ಆಸಿಡ್ ಫೇಸ್ ವಾಶ್ ಡಿ ಟ್ಯಾನ್. ಈ ಫೇಸ್ ವಾಶ್ ಯಾರು ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ನಾನಂತೂ ಟ್ರೈ ಮಾಡಿಲ್ಲ, ಟ್ರೈ ಮಾಡ್ಬೇಕು. ಸೊ ನೋಡೋಣ ಹೇಗಿದೆ ಅವ್ರದ್ದು ಪ್ರಾಡಕ್ಟ್ಸ್ ಅಂತ. ಸ್ಮೆಲ್ ಗೈಸ್, ಇನ್ನು ಇದನ್ನೇ ಓಪನ್ ಮಾಡಿಲ್ಲ ನಾನು. ಇದ್ರಲ್ಲಿ ಒಂದ್ ರ್ಯಾಪ್ ಇದೆ, ಅದನ್ನೇ ಮರ್ತೋಗ್ಬಿಟ್ಟಿದೀನಿ. ಇರಿ ಓಪನ್ ಮಾಡೋಣ. ನನ್ನ ಹತ್ರ ಸಿಸರ್ ಎಲ್ಲ ಇಟ್ಕೊಂಡಿಲ್ಲ ಪಕ್ಕದಲ್ಲಿ. ಒಂಚೂರು ವಿಯರ್ಡ್ ಆಗಿ ಓಪನ್ ಮಾಡ್ತೀನಿ, ಬೇಜಾರ್ ಮಾಡ್ಕೊಂಡು. ಒಂದ್ ನಿಮಿಷ ಇರಿ, ಸ್ಮೆಲ್ ನೋಡೋಣ ಅಂತ. ಗೈಸ್ ಚೆನ್ನಾಗಿದೆ. ಸೊ ನಾನು ಇದನ್ನ ಯೂಸ್ ಮಾಡಿ ನೆಕ್ಸ್ಟ್ ಯಾವ್ದಾದ್ರು ವ್ಲಾಗ್ ಅಲ್ಲಿ ರಿವ್ಯೂ ಕೊಡ್ತೀನಿ, ಓಕೆನಾ? ಅಂಡ್ ಇನ್ನೊಂದು ಬಂದು 2% ಸ್ಯಾಲಿಕ್ ಆಸಿಡ್ ಆಂಟಿ ಆಕ್ನೆ ಫೇಸ್ ವಾಶ್ 10 ಗ್ರಾಮ್ ಇದೆ. ಅಬ್ಬಬ್ಬಾ, ಅಂದ್ರೆ ಒಂದ್ 3-4 ದಿನ ಬರ್ಬೋದಾ, ಗೊತ್ತಿಲ್ಲ ಎಷ್ಟು ದಿನ ಬರುತ್ತೆ ಅಂತ. ಇದಿದೆ. ಸೊ ಇಷ್ಟು ಈ ಬಾಕ್ಸ್ ಅಲ್ಲಿ ಇದ್ದಿದ್ದು. ಸೊ ನೆಕ್ಸ್ಟ್ ಬಾಕ್ಸಿಗೆ ಹೋಗೋಣ. ಅಲ್ಲಿ ವಾಯ್ಸ್ ಬರ್ತಿದ್ಯೋ ನೋಡ್ಕೊ ಬರ್ತೀವಿ. ಅಂಡ್ ನೀವ್ ಅನ್ಕೊಂಬೋದು ಏನ್ ಇವ್ರು ಎಷ್ಟೊಂದ್ ಸತಿ ಕಟ್ ಮಾಡಿ ಮಾಡಿ ವ್ಲಾಗ್ ಮಾಡ್ತಾರೆ ಅಂತ. ಮೈಕಲ್ ಚಾರ್ಜ್ ಇಲ್ಲ ಗೈಸ್. ಒಂದ್ ನಿಮಿಷ ನೀರ್ ಕುಡ್ಬಿಡ್ತೀನಿ, ಸಾರಿ. ಈ ಒಂದು ಪಾರ್ಸಲ್ಗೋಸ್ಕರ ಆ ಪಾರ್ಸಲ್ ಬಂದು ಒಂದು 3 ಡೇಸ್ ಆಯ್ತು. ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಫಸ್ಟ್ ನನ್ನ ಫ್ರೆಂಡ್ ತೋರ್ಸ್ಬಿಡ್ತೀನಿ ಆಯ್ತಾ. ಅವಳು ಈ ಒಂದು ಐ ಶಾಡೋ ಪ್ಯಾಲೆಟ್ ನ ತಗೊಂಡಿದ್ದಾಳೆ ಗೈಸ್. ನಿಮ್ ನಂಬಲ್ಲ, ನಮ್ಗೆ ಅದು ಫೋಟೋದಲ್ಲಿ ಬಂದು ತುಂಬಾ ಚಿಕ್ಕದ್ ಕಾಣಿಸ್ತು. ಸೊ ನಾವ್ ಈ ಚಿಕ್ಕದಲ್ವಾ, ಈ ಪ್ಯಾಲೆಟ್ ಸಾಕಾಗತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಆರ್ಡರ್ ಮಾಡ್ಕೊಂಡೋಳು. ಪ್ಯಾಕೇಜಿಂಗ್ ನೋಡಿ ನಾನು ತಗೋಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದೀನಿ. ಶೇಡ್ಸು ಅಷ್ಟೇ, ಅಷ್ಟು ಸಖತ್ತಾಗಿದೆ. ನಾನು ಯಾವ್ದು ಟಚ್ ಮಾಡಿಲ್ಲ ಇನ್ನ. ನೋಡಿ ಗೈಸ್, ನೀವ್ ನಂಬಲ್ಲ, ಇದ್ರಲ್ಲಿ ಸ್ಮೋಕಿ ಐಸ್ ಎಷ್ಟು ಚೆನ್ನಾಗಿ ಮಾಡ್ಕೋಬಹುದು ಗೊತ್ತಾ. ಅಂಡ್ ಇದ್ರಲ್ಲಿ ಪಾರ್ಟಿ ವೇರ್ ಮಾಡ್ಕೋಬಹುದು, ಅಥವಾ ಡೈಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಮಾಡ್ಕೋಬಹುದು. ಸಖತ್ತಾಗಿದೆ. ಅಂಡ್ ವೆಡ್ಡಿಂಗ್ ಎಲ್ಲಾನು ಮಾಡ್ಕೋಬಹುದು. ಇನ್ನೊಂದ್ ಏನ್ ಗೊತ್ತಾ, ಇದ್ರಲ್ಲಿ ಕ್ಯೂಟ್ ಮಿರರ್ ನ ಕೊಟ್ಟಿದ್ದಾರೆ. ಇದನ್ನ ಓಪನ್ ಮಾಡಿದ್ರೆ ಮಿರರ್ ಓಪನ್ ಆಗುತ್ತೆ. ಸೊ ಅವಳೇ ಮಾಡ್ಲಿ. ಇದು ತುಂಬಾ ಇಷ್ಟ ಆಯ್ತು ನನಗೆ. ಇದು ನಮಗೆ ಒರಿಜಿನಲ್ ಪ್ರೈಸ್ ಬಂದು 600 ಸಮಥಿಂಗ್ ಇದೆ. ಇದು ಅರೌಂಡ್ ಇಷ್ಟು ಆಯ್ತು, ನನಗೆ ನೆನಪಿಲ್ಲ ಅಷ್ಟೊಂದು, ಯಾಕಂದ್ರೆ ಇಷ್ಟು ಆರ್ಡರ್ ಮಾಡಿದೀನಿ. ಎಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಅವಳ್ಡೆ ಇದು ನಾನು ತಗೊಂಡಿದ್ದೀನಿ ಆಯ್ತಾ. ನಾನು ತಗೊಂಡೆ, ಬಟ್ ಅವಳು ಇವಾಗ ಆಫರ್ ಇತ್ತು ಅಂತ ತಗೊಂಡಿದ್ದಾಳೆ. ಈ ಬ್ರಷಸ್ ಅಷ್ಟೇ ತುಂಬಾ ಚೆನ್ನಾಗಿದೆ, ನಾನು ಯೂಸ್ ಮಾಡ್ತೀನಿ. ಅಂಡ್ ಸದ್ಯದಲ್ಲೇ ಒಂದ್ ಮೇಕಪ್ ವಿಡಿಯೋ ಶೂಟ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಬಿಕಾಸ್ ನಾನು ಡಿಫ್ರೆಂಟ್ ಟ್ರೈ ಮಾಡ್ತಿರ್ತೀನಿ ಮನೇಲೆ. ಸೊ ಹಾಗಾಗಿ ಮಾಡೋಣ ಅನ್ಕೊಂಡಿದೀನಿ. ಅವಾಗ ಈ ಬ್ರಷಸ್ ನಿಮ್ಗೆ ರಿವ್ಯೂ ಕೊಡ್ತೀನಿ. ಬಟ್ ಸಕ್ಕದಾಗಿದೆ, ಒಂದೇ ಮಾತಲ್ಲಿ ಮುಗಿಸ್ಬಿಡ್ತೀನಿ, ಬಿಕಾಸ್ ನಾನು ಯೂಸ್ ಮಾಡಿರೋದೆ ಅಲ್ವಾ, ಹಾಗಾಗಿ. ಅಂಡ್ ನೆಕ್ಸ್ಟ್ ಒಂದ್ ಬಂದು ಇದೊಂದು ರೈಸ್ ವಾಟರ್ ಪ್ಲಮ್ ಅವ್ರದೆ. ಇದು ಪೋರ್ಸಿಗೆ ಹೈಡ್ರೇಟ್ ಸ್ಕಿನ್ ಚೆನ್ನಾಗಿರುತ್ತೆ. ಇದನ್ನು ಇನ್ನು ನಾನು ಓಪನ್ ಮಾಡಿಲ್ಲ ಗಾಯ್ಸ್, ಮಾಡ್ಬೇಕು, ಆಮೇಲೆ ಮಾಡ್ಕೋತೀನಿ. ಸೊ ಇದೊಂದು. ಅಂಡ್ ಬೈಕೋಬೇಡಿ ಮತ್ತೆ 2 ಲಿಪ್ ಲೈನರು. ನಂಗೆ ತುಂಬಾ ಇಷ್ಟ ಗೈಸ್. ಅದು ಆಫರ್ ಇದ್ದಾಗ ತಗೊಂಡೆ ಅಲ್ವಾ. ಆಫರ್ ಇದ್ದಾಗ್ಲೂ ಲಿಪ್ ಲೈನರ್ ಪ್ರೈಸ್ ಏನ್ ಕಮ್ಮಿ ಆಗಿರಲ್ಲ, ಅಷ್ಟೇ ಇರುತ್ತೆ. ಬಟ್ ಇದು ನಾನ್ ತಗೊಂಡೆ ಸ್ವಿಸ್ ಬ್ಯೂಟಿ ಅವ್ರದ್ದು ಗ್ಲೋ ಅಪ್ ಮೇಕಪ್ ಫಿಕ್ಸರ್ ಅಂತ. ಚೆನ್ನಾಗಿದೆ ಇದು, ನಾನ್ ತಗೊಂಡೆ. ಐ ಲವ್, ನೋಡಿ ಸಕ್ಕತ್ತಾಗಿದೆ ಗೈಸ್. ನಿಮ್ ನಂಬಲ್ಲ, ಹಿಂಗ್ ಶೇಕ್ ಮಾಡಿ ಯೂಸ್ ಮಾಡ್ಬೇಕು ಇದನ್ನ. ನೋಡಿ 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 ನೋಡಿ, ಕಳ್ದೋದೆ. ನಂಗೆ ತುಂಬಾ ಇಷ್ಟ ಆಯ್ತು ನೋಡಿದ ತಕ್ಷಣ. ಸೊ ಹಾಗಾಗಿ ತಗೊಂಡೆ. ಅಂಡ್ ನೆಕ್ಸ್ಟ್ ಒಂದು ಮಾರ್ಸ್ ಅವ್ರದ್ದು ಐಬ್ರೋ ಪ್ಯಾಲೆಟ್. ಸೊ ತೋರಿಸ್ತೀನಿ, ಚೆನ್ನಾಗಿದೆ. ಬಟ್ ಒಂದು ಏನಂದ್ರೆ ಇದ್ರಲ್ಲಿ
ನಾನು ಆರ್ಡರ್ ಮಾಡಿರೋದು ಇಲ್ಲಿ ವೈಟ್ ಶೇಡ್ ಬರ್ಬೇಕು ಇಲ್ಲಿ, ಬಟ್ ಇಲ್ಲಿ ಎರಡು ಬ್ಲ್ಯಾಕೇ ಬಂದಿದೆ. ಅಂಡ್ ಬ್ರಷ್ ಕೊಟ್ಟಿದ್ದಾರೆ. ನೀವ್ ನಂಬಲ್ಲ, ನಂಗೆ ಈ ಬ್ರಷ್ ಅಂದ್ರೆ ಎಷ್ಟು ಇಷ್ಟ ಗೊತ್ತಾ. ಅಂಡ್ ನಾನು ಐಬ್ರೋಸ್ ಫಿಲ್ಲಿಂಗ್ ಎಲ್ಲ ಏನು ಮಾಡಲ್ಲ, ಯಾಕಂದ್ರೆ ನನಗೆ ತುಂಬಾ ತಿಕ್ಕಾಗಿದೆ ಹಾಗಾಗಿ. ಆಮೇಲೆ ದೆವ್ವ ತರ ಕಾಣಿಸ್ಬಿಡ್ತೀನಿ. ಇದು ಒಂದು ಪ್ಯಾಲೆಟ್ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು ತುಂಬಾ. ಇದು ಬಿ ಬ್ಲಂಟ್ ಅವ್ರದ್ದು ಸಲೂನ್ ಲೈಕ್ ಹೇರ್ ಅಂತ. ಒಂದ್ ನಿಮಿಷ ಗೈಸ್, ಆಕ್ಚುಲಿ ಅದು ಒಂದು ಮೀಶೋ ಇಂದ ಪಾರ್ಸೆಲ್ ಬಂದಿತ್ತು, ಅದನ್ನ ಇಸ್ಕೊಬರಕ್ ಹೋಗಿದೆ. ಸೊ ಇದೊಂದು ಸೆಟ್ಟಿಂಗ್ ಸ್ಪ್ರೇ ಹೇರ್ದು. ಸೊ ಚೆನ್ನಾಗಿದೆ, ನನಗೆ ಗೊತ್ತಿಲ್ಲ, ಪರ್ಸನಲಿ ನಾನು ಯೂಸ್ ಮಾಡಿಲ್ಲ, ಅವಳು ಹೇಳಿದ್ದು ಚೆನ್ನಾಗಿದೆ ಇದನ್ನ ಬುಕ್ ಮಾಡು ಅಂತ. ಸೊ ಮಾಡಿದೀನಿ. ಇದು ಓಲ್ಡ್. ಇದು ಗೈಸ್ ಎಷ್ಟು ಆಯ್ತು ಗೈಸ್, ನೆನಪೇ ಇಲ್ಲ ಪ್ರೈಸ್. ಫೋನಲ್ಲಿ ನೋಡೋಣ ಅಂದ್ರೆ ಒಂದೇ ಫೋನ್ ಇರೋದು ನನ್ನ ಹತ್ರ. ಇವಾಗ ಇನ್ನೊಂದು ಫೋನ್ ಎಲ್ಲಿಂದ ತರ್ಲಿ ನಾನು. ನೆಕ್ಸ್ಟ್ ತೋರಿಸ್ತೀನಿ. ಇದು ನಂದು. ಇದು 2.5% ಬೆನ್ಸಾಯಿಲ್ ಪೆರಾಕ್ಸೈಡ್ ಜೆಲ್ ಫೇಸ್ ವಾಶ್ ಅಂತ. ಸೊ ಇದು ರೆಡ್ಯೂಸ್ ಆಕ್ನೆ. ನಮಗೆ ದೇವ್ರು ಕೊಟ್ಟಿರ್ತಾನಲ್ಲ ಗುಳ್ಳೆ 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 ಹೆಣ್ಮಕ್ಳಿಗೆ, ಸೊ ಅವ್ರು ಇದನ್ನ ತಗೊಂಡು ಯೂಸ್ ಮಾಡ್ಬೋದು. ಚೆನ್ನಾಗಿದೆ ನೋಡಿ 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 ನೋಡಿ. ಸೊ ನನಗೆ ನಾನ್ ಮುಂಚೆ ಬೇರೆ ಯೂಸ್ ಮಾಡ್ತಿದ್ದೆ ಗೈಸ್, ಅದ್ ನನ್ ಫೇಸಿಗೆ ಸೆಟ್ ಆಗ್ತಿರ್ಲಿಲ್ಲ. ನನಗೆ ಏನ್ ಗೊತ್ತಾ, ಹಿಂಗ್ ಮಾಡಿದ ತಕ್ಷಣ ಸ್ವಲ್ಪ ಆದ್ರೂ ಅದ್ ನೊರೆ ನೊರೆ ತರ ಬರ್ಬೇಕು, ಇಲ್ಲ ನಂಗೆ ಇಷ್ಟಾನೇ ಆಗಲ್ಲ. ಮತ್ ಇನ್ನೊಂದು ನಂದು ನಾನೇನ್ ಮಾಡಿದೆ, ಆಯಿಲಿ ಸ್ಕಿನ್ ಅನ್ಬಿಟ್ಟು ಇಷ್ಟ ದಿನ ಆಯಿಲಿ ಸ್ಕಿನ್ಗೆ ಒಂದ್ ನಿಮಿಷ ಗೈಸ್, ಇಷ್ಟ ದಿನ ಆಯಿಲಿ ಸ್ಕಿನ್ದು ಎಲ್ಲಾ ಪ್ರಾಡಕ್ಟ್ ಆಯಿಲ್ ಇದೆ ಮಾಡ್ಬಿಟ್ಟಿದೀನಿ. ಆಮೇಲೆ ಗೊತ್ತಾಯ್ತು ನಂದು ಆಯಿಲಿ ಸ್ಕಿನ್ ಅಲ್ಲ, ನಂದು ಕಾಂಬಿನೇಷನ್ ಸ್ಕಿನ್ ಅಂತ. ದಡ್ಡಿ ದಡ್ಡಿ. ಸೊ ಇದನ್ನ ನೀವು ಯೂಸ್ ಮಾಡ್ಬೋದು. ಆಯಿಲಿ ಕಾಂಬಿನೇಷನ್ ಡ್ರೈ ಎಲ್ಲರಿಗೂ ಸೂಟ್ ಆಗುತ್ತೆ. ನಿಮ್ಗೇನಾದ್ರು ಆಕ್ನೆ ಇದ್ರೆ ಅಥವಾ ನಿಮ್ ಫೇಸ್ ಬ್ರೈಟ್ ಆಗ್ಬೇಕಂದ್ರೆ ಅದನ್ನ ಯೂಸ್ ಮಾಡಿ. ನೆಕ್ಸ್ಟ್ ನನ್ನ ಹೇರ್ ಅಲ್ಲಿ ಡ್ಯಾಂಡ್ರಫ್ ಆಗ್ಬಿಟ್ಟಿದೆ ಗೈಸ್, ತುಂಬಾ ಡ್ಯಾಂಡ್ರಫ್ ಆಗ್ಬಿಟ್ಟಿದೆ. ಹಾಗಾಗಿ ಈ ಒಂದು ಆಂಟಿ ಡ್ಯಾಂಡ್ರಫ್ ಸಿರಮ್ನ ತಗೊಂಡಿದ್ದೀನಿ ಇದನ್ನ. ಸೊ ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ತಗೊಂಡಿರೋದು, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಕೂಡ. ರಿವ್ಯೂ ಆಮೇಲೆ ಹೇಳ್ತೀನಿ, ಬಿಕಾಸ್ ಇವಾಗ ತಗೊಂಡಿರೋದ್ರಿಂದ ನಾನು ರಿವ್ಯೂ ಹೇಳಕ್ಕಾಗಲ್ಲ. ಬಾಟಲ್ ಚೆನ್ನಾಗಿದೆ ಗೈಸ್, ಸ್ಮೆಲ್ ಆಲ್ಸೋ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು, ಸೊ ತಗೊಂಡೆ. ತುಂಬಾ ಡ್ಯಾಂಡ್ರಫ್ ಆಗ್ಬಿಟ್ಟಿದೆ, ಏನ್ ಹಚ್ಚಿದ್ರು ಹೋಗಲ್ಲ. ಅದಕ್ಕೇನೆ ಅಟ್ಲೀಸ್ಟ್ ಇದನ್ನಾದ್ರೂ ಟ್ರೈ ಮಾಡೋಣ ಅಂತ ತರ್ಸ್ಕೊಂಡಿದೀನಿ, ನೋಡೋಣ. ಇದು ಅಂಡ್ ಇನ್ನೊಂದು ವಿಶ್ಕೇರ್ ಅವ್ರದ್ದು ಬಾಡಿ ಸನ್ಸ್ಕ್ರೀನ್ ನ ತಗೊಂಡಿದೀನಿ. ಟ್ಯಾನ್ ಟ್ರಿಪ್ಗೆ ಹೋಗಿದ್ ಬಂದಲ್ಲ, ಸ್ವಲ್ಪ ಟ್ಯಾನ್ ಆಗ್ಬಿಟ್ಟಿದೀನಿ, ಹಾಗಾಗಿ ಇದು ಟ್ಯಾನ್ ರಿಮೂವ್ ಆಗುತ್ತೆ. ಅಂಡ್ ಡೈಲಿ ಯೂಸ್ ಮಾಡೋದ್ರಿಂದ ಡೇ ಬೈ ಡೇ ಅದು ಕಮ್ಮಿ ಆಗುತ್ತೆ ಟ್ಯಾನು. ಸೊ ಹಾಗಾಗಿ ಇದನ್ನ ತರ್ಸ್ಕೊಂಡೆ. ಸೊ ಇಷ್ಟೇ ಗೈಸ್. ಇದ್ರಲ್ಲೂ ನನ್ಗೆ 2 ಐಟಮ್ ಫ್ರೀ ಬಂದಿದೆ. ಮಿನಿಮಲಿಸ್ಟ್ ಅವ್ರದ್ದು ಏನಿದು ಮಾಯಿಶ್ಚರೈಸರ್. ನಾನು ಇದನ್ನ ಫೇಸ್ ವಾಶ್ ಅನ್ಕೊಬಿಟ್ಟಿದೆ ಎಷ್ಟೊತ್ತು. ನಿನ್ನೆ ನೋಡ್ದೆ, ನನ್ ನೈಟ್ ಬಂತಿದ್ ಪಾರ್ಸಲ್, ಫೇಸ್ ವಾಶ್ ಅನ್ಕೊಬಿಟ್ಟಿದೆ. ಮಾಯಿಶ್ಚರೈಸರ್ ಗೈಸ್, ಇದೇನಾದ್ರು ಚೆನ್ನಾಗಿದ್ರೆ ನೆಕ್ಸ್ಟ್ ಇದನ್ನ ತಗೋತೀನಿ, ಚೇಂಜ್ ಮಾಡಲ್ಲ ಮಧ್ಯ ಮಧ್ಯ. ಅಂಡ್ ಇದೊಂದು ಹೈಲೈಟರ್ ಪ್ರೈಮರ್ ಕೊಟ್ಟಿದ್ದಾರೆ, ಇದು 10 ಗ್ರಾಮ್ ಇದೆ. ನನ್ಗೊಂದ್ 4 ಸತಿ ಮೇಕಪ್ ಮಾಡಿದ್ರೆ ಖಾಲಿ. ಇಷ್ಟೇ ಗಾಯ್ಸ್ ಇವತ್ತಿನ ಹಾಲ್. ಅಂಡ್ ಐ ಹೋಪ್ ನಿಮ್ಗೆ ಈ ವ್ಲಾಗ್ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಂಡ್ ಗೈಸ್ ಆಕ್ಚುಲಿ ಏನ್ ಗೊತ್ತಾ, ನಾನು ಡೈಲಿ ವ್ಲಾಗ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅನ್ಕೋತೀನಿ. ಆದ್ರೆ ಮನೇಲಿ ಒಂದಷ್ಟು ಜನ ಇದ್ದು, ಅಂದ್ರೆ ಫ್ಯಾಮಿಲಿ ಎಲ್ಲ ಇದ್ದಾಗ ವ್ಲಾಗ್ ಮಾಡಕ್ ಚೆನ್ನಾಗಿರುತ್ತೆ. ಲೈಕ್ ಅವ್ರು ಏನ್ ಮಾಡ್ತಾರೆ ಅದನ್ನೆಲ್ಲ ಶೂಟ್ ಮಾಡ್ಬೋದು. ನಾನ್ ಒಬ್ಳೇ ಇರ್ತೀನ ಬೆಳಗ್ಗೆಯಿಂದ ಸಂಜೆವರೆಗೂ, ಏನೂ ಶೂಟ್ ಮಾಡಕ್ ಆಗಲ್ಲ. ನಾನ್ ತಿಂದೆ, ನಾನ್ ಮಲಗದೆ, ಆತರ ಎಲ್ಲ ವ್ಲಾಗ್ ಮಾಡಿದ್ರೆ ಅದ್ ಒಂಥರ ಅನ್ಸ್ಬಿಡುತ್ತೆ ನನಗೆ. ಅಟ್ಲೀಸ್ಟ್ ಕ್ಯಾಮ್ರಾ ಇಟ್ಕೊಳಕಾದ್ರೂ ಯಾರಾದ್ರೂ ಬೇಕಲ್ವಾ. ಜಸ್ಟ್ ನಾನ್ ಟ್ರೈಪೋರ್ಡ್ ಇಟ್ಕೊಂಡ್ ವ್ಲಾಗ್ಸ್ ಮಾಡ್ತೀನಿ ಅಂತಂದ್ರೆ, ನಾನು ಹಳೆ ಚಾನಲ್ ಡಿಲೀಟ್ ಮಾಡಿದ್ದೆ ಅದಕ್ಕೋಸ್ಕರ. ಬಿಕಾಸ್ ತುಂಬಾ ವರ್ಸ್ಟ್ ಆಗ್ಬಿಟ್ಟಿತ್ತು ಆ ಚಾನಲ್. ಏನೋ ಒಂಥರ ರೀಸನ್ನೇ ಇಲ್ಲ, ಒಬ್ಬೊಬ್ಳೆ ಸುಮ್ನೆ ವ್ಲಾಗ್ಸ್ ಎಲ್ಲ ಮಾಡ್ಬಿಟ್ಟಿದ್ದೆ. ಸೊ ನನಗೆ ಅದು ಇಷ್ಟ ಆಗ್ಲಿಲ್ಲ, ಸೊ ಹಾಗಾಗಿ ಡಿಲೀಟ್ ಮಾಡಿದೆ ಅದನ್ನ. ಮತ್ ಇನ್ನೊಂದ್ ಏನ್ ಗೊತ್ತಾ, ನಂಗೆ ಫ್ರೆಂಡ್ಸ್ ಇರ್ಬೇಕು ವ್ಲಾಗ್ಸ್ ಮಾಡಕ್ಕೆ. ಅಂಡ್ ಅದೇ ನಮ್ ಕಳ್ಳಪುಟ್ಟಿ ಇದ್ದಾಳಲ್ಲ ಸಂಜು, ಆ ತರ ಇರ್ಬೇಕು. ಬಿಕಾಸ್ ಅವಳು ತುಂಬಾ ಚೆನ್ನಾಗಿ ವ್ಲಾಗ್ ಅಲ್ಲಿ ಇರ್ತಾಳೆ, ಆಮೇಲೆ ನಗಿಸ್ತಾಳೆ. ನಿಮ್ಗೆ ಇನ್ನೊಂದು ಮಿನಿ ವ್ಲಾಗ್ ತರ ಅಪ್ಲೋಡ್ ಮಾಡ್ತೀನಿ ಆಯ್ತಾ, ಒಂದ್ 5 ಮಿನಿಟ್ಸ್ ಏನೋ ಇದೆ,
ಅದ್ರಲ್ಲಿ ನಾವು 2 ದಿನದ್ದು ಕ್ಯಾಪ್ಚರ್ ಮಾಡಿದೀವಿ. ಎಷ್ಟು ಕಾಮಿಡಿ ಮಾಡ್ತಾಳೆ ಅಂದ್ರೆ ನೀವ್ ನೋಡೋರಿಗೂ ವಾವ್ ಅನ್ನೋ ತರ ಅನ್ಸುತ್ತೆ. ಅಂಡ್ ನಾನು ಒಬ್ಬೊಬ್ಳೇ ಮಾಡೋದ್ರಿಂದ ಏನು ನಿಮಗೆ ಚೆನ್ನಾಗ್ ಅನ್ಸಲ್ಲ, ಬೋರಿಂಗ್ ಆಗ್ಬಿಡುತ್ತೆ ವ್ಲಾಗ್ಸ್ ಎಲ್ಲ. ಹಾಗಾಗಿ ನಾನೇನ್ ಮಾಡ್ತೀನಿ ಈ ತರ. ನಾನು ಆಕ್ಚುಲಿ ಗೈಸ್ ತುಂಬಾ ಪ್ಲಾನ್ಸ್ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ ರೀ. ಇಲ್ಲೇ ಬುಕ್ ಇಟ್ಕೊಂಡಿರ್ತೀನಿ ಯಾವಾಗ್ಲೂ ನಾನು. ಇಲ್ಲೇ ಇದೆ ನೋಡಿ, ಆಯ್ತಾ. ನಂದು ಡೈರಿನೂ ಇದೆ ಒಂದು. ನನ್ ತುಂಬಾ ಪ್ಲಾನ್ಸ್ ಮಾಡಿದೀನಿ. ಆದ್ರೆ ಏನ್ ಮಾಡೋದು ಹೇಳಿ, ಫ್ರೆಂಡ್ಸ್ ಇಲ್ಲ ಇಲ್ಲಿ. ನನಗ್ ಬ್ಯಾಂಗ್ಳೂರಲ್ಲಿ ಒಂದ್ ನೊಣಾನು ನನಗ್ ಫ್ರೆಂಡ್ಸ್ ಇಲ್ಲ ಹೇಳ್ಬೇಕಂದ್ರೆ. ಆಚೆ ಹೋಗಕ್ಕಾಗ್ಲಿ ಯಾವ ಫ್ರೆಂಡ್ಸು ಇಲ್ಲ ನನ್ಗೆ ಬ್ಯಾಂಗ್ಳೂರಲ್ಲಿ. ಮೈಸೂರಲ್ಲಿ ಇದಾರೆ ಗೈಸ್ ನನ್ ಫ್ರೆಂಡ್ಸ್, ನನ್ ಸ್ಕೂಲಲ್ಲಿ ಓದಿರೋರು, ನನ್ ಕಾಲೇಜಲ್ಲಿ ಓದಿರೋರು ಎಲ್ರು ಇದಾರೆ. ಅಂಡ್ ಕಾಲೇಜ್ಗೆ ಹೋಗ್ದೇನೆ ನಾರ್ಮಲ್ ಆಗಿ ಪರಿಚಯ ಆಗಿರೋರು ಇದಾರೆ. ತುಂಬಾ ಫ್ರೆಂಡ್ಸ್ ಇದಾರೆ ನಂಗೆ ಮೈಸೂರಲ್ಲಿ. ಸೊ ಏನ್ ಮಾಡ್ಲಿ ನಾನು ವ್ಲಾಗ್ ಅಂತ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ವಾಟ್ಸ್ ಇನ್ ಮೈ ಮೇಕಪ್ ಬ್ಯಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅಥವಾ ನಾನು ಏನಾದ್ರು ಮೈಸೂರ್ಗೆ ಹೋಗ್ಬೇಕಾದ್ರೆ ನಾನು ಏನೇನ್ ಕ್ಯಾರಿ ಮಾಡ್ತೀನಿ, ಸೊ ವಾಟ್ಸ್ ಇನ್ ಮೈ ಬ್ಯಾಗ್, ವಾಟ್ಸ್ ಇನ್ ಮೈ ಮೇಕಪ್ ಬ್ಯಾಗ್ ಈ ತರ ಮಾಡೋಣ ಅನ್ಕೊಂಡಿದೀನಿ. ಅಂಡ್ ಮೋಸ್ಟ್ ಏನ್ ಮಾಡೋಣ ಅನ್ಕೊಂಡಿದೀನಿ ಅಂದ್ರೆ ಅಂದ್ರೆ ಕ್ವಶನ್ ಅಂಡ್ ಆನ್ಸರ್ದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅಂದ್ರೆ ಕ್ರೇಜಿ ಅಂತ. ನನ್ಗೆ ಸ್ವಲ್ಪ ಗಂಟ್ಲು ಹಾಳಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾ ಅಂತಾಳೆ ಅಂತ ಅನ್ಕೊಬಿಡಿ ಆಮೇಲೆ. ಅದೇ ಕ್ವಶನ್ ಅಂಡ್ ಆನ್ಸರ್ ಮಾಡೋಣ ಅನ್ಕೊಂಡಿದೀನಿ. ಕ್ರೇಜಿ ಆಗಿರೋ ಕ್ವಶನ್ಸ್ ನ ಕೇಳಿ. ನನ್ನ ಇನ್ಸ್ಟಾಗ್ರಾಮ್ ಇದೆ, ಅಲ್ಲಿ ಆಲ್ಮೋಸ್ಟ್ ನನಗೆ ಸಬ್ಸ್ಕ್ರೈಬರ್ ಇರೋರು ನನಗೆ ಗೊತ್ತಿರೋರೆ ಅಂತ ನನಗೆ ಗೊತ್ತು. ಬಟ್ Q&A ಅಲ್ಲಿ ನಾನು ಕ್ವಶನ್ ಹಾಕ್ತೀನಿ. ಆಲ್ಮೋಸ್ಟ್ ಇವಾಗ 7K ಫಾಲೋವರ್ಸ್ ಇದಾರೆ ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ. ನಾನಂತೂ ತುಂಬಾ 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 ಖುಷಿ ಆಗಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಅಂಡ್ ಹೌದು, ಸುಮ್ನೆ ಫಾಲೋವರ್ಸ್ ಆಗ್ಬಿಡಲ್ಲ. ನಮ್ಮ ಒಂದು ಚಿಕ್ಕ ಚಿಕ್ಕ ಒಂದು ವಿಡಿಯೋ ಒಂದು ಹೆಲ್ಪ್ಫುಲ್ ಆಗುತ್ತೆ ಗೊತ್ತಾ, ಯೂಸ್ಫುಲ್ ಆಗುತ್ತೆ ಗೊತ್ತಾ, ಅವಾಗ ಅದು ವೈರಲ್ ಆಗುತ್ತೆ. ಅಂಡ್ ನಾನು ಅಷ್ಟೇ ವ್ಲಾಗ್ಸ್ನು ಅದಕ್ಕೇನೆ ನಾನು ತುಂಬಾ ಮೆಸ್ಸಿ ಆಗೆಲ್ಲ ಮಾಡಕ್ ಇಷ್ಟಪಡಲ್ಲ. ನಾನು ಹೆಂಗಿರ್ತೀನೋ ನಾನು ಹಂಗ್ ತೋರ್ಸಕ್ ಇಷ್ಟಪಡ್ತೀನಿ. ಹಾಗಂತ ನಾನು ಹೆಂಗಿಂಗೋ ಆಡ್ತೀನಿ ರಿಯಲ್ ಲೈಫ್ ಅಲ್ಲಿ, ಹಂಗೆಲ್ಲ ವ್ಲಾಗ್ ಅಲ್ಲಿ ತೋರ್ಸಕ್ ಆಗಲ್ಲ. ಬಿಕಾಸ್ ಹಂಗೇನೆ ಈಗ ಎಲ್ಲಾರು ಅಷ್ಟೇ ಗೈಸ್ ವ್ಲಾಗ್ ಮಾಡ್ತಾರಲ್ಲ, ಫುಲ್ ಅವ್ರು ಹೆಂಗಿರ್ತಾರೆ ಹಂಗೇನೆ ತೋರ್ಸಲ್ಲ. ಹಿಂಗ್ ತೋರ್ಸಕ್ ಹಂಗೆಲ್ಲ ತೋರ್ಸಕ್ ಆಗಲ್ಲ. ಬಿಕಾಸ್ ರಿಯಲ್ ಲೈಫ್ ಅಲ್ಲಿ ಹೆಂಗೆ ಹೋಗ್ತೀವಿ. ಇವಾಗ ನಾನು ಡೇ ಇನ್ ಮೈ ಲೈಫ್ ಮಾಡು ಅಂತಂದ್ರೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಮುಖಾನೇ ತೊಳ್ದಿರಲ್ಲ. ನನ್ ಬ್ಲಾಗ್ಗೋಸ್ಕರ ಅದೆಲ್ಲ ಮಾಡ್ಬೇಕಾಗುತ್ತೆ. ಮತ್ತೆ ಬೆಳಗ್ಗೆ ತಿಂಡಿ ನಾನು ತಿನ್ನೋದೇ ಇಲ್ಲ, ಮಧ್ಯಾಹ್ನಕ್ಕೆ ತಿಂತೀನಿ. ಬ್ಲಾಗ್ಗೋಸ್ಕರ ಬೆಳಗ್ಗೆ ತಿಂಡಿ ತಿನ್ಬೇಕು, ಇದೆಲ್ಲ ನನಗ್ ಸೆಟ್ ಆಗಲ್ಲ. ಪ್ರಾಪರ್ ವ್ಲಾಗ್ ಮಾಡ್ಬೇಕು ಅಂದ್ರೆ ನಾನು ತುಂಬಾ ಪ್ಲಾನ್ಸ್ ಮಾಡಿದೀನಿ. ಇದು ರಾ ಆಗಿ ಮಾಡಿರೋದು, ಕುತ್ಕೊಂಡ್ ಸುಮ್ನೆ ಇಲ್ಲೂ ಮಾಡಿದೀನಿ, ಫ್ರಂಟ್ ಅಲ್ಲೂ ಮಾಡಿದೀನಿ, ಇಲ್ಲಿ ಹಿಂದೆಗಡೆನೂ ಮಾಡಿದೀನಿ ಅನ್ಸುತ್ತೆ. ನನಗೆ ಸ್ವಲ್ಪ ಈ ಕಡೆ ಹಿಂಗ್ ಬರೆಯೋ ಹುಚ್ಚು ನನಗೆ. ಸೊ ಇಲ್ಲೂ ಮಾಡಿದೀನಿ ಗೈಸ್, ಒಟ್ನಲ್ಲಿ ಬಿಟ್ಟಿಲ್ಲ. ಇಷ್ಟೆಲ್ಲಾ ಪ್ಲಾನ್ಸ್ ಮಾಡ್ಕೊಂಡು ಏನು ಮಾಡಕ್ಕಾಗ್ತಾ ಇಲ್ಲ. ಬ್ಲಾಗ್ಸ್ ಮಾಡ್ಬೇಕು, ಏನ್ ಮಾಡೋದು, ಚಾಲೆಂಜ್ ವಿಡಿಯೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಏನ್ ಮಾಡೋದು ಇಲ್ಲ, ನನ್ನ ಫ್ರೆಂಡು ಯಾರನ್ನಾದ್ರೂ ಪ್ಲಾನ್ ಮಾಡ್ತೀನಿ ಗೈಸ್, ಪ್ಲಾನ್ ಮಾಡ್ತೀನಿ, ಸಖತ್ ಪ್ಲಾನ್ ಮಾಡ್ತೀನಿ. ಮಾಡಿದ್ರೆ ಪ್ಲಾನ್ಸ್ ಇದೆ ಗೈಸ್, ಬಟ್ ಅದನ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮನೇಲಿ ಒಬ್ಳೆ ಇರೋದ್ರಿಂದ ನನಗೆ ಅಷ್ಟು ವ್ಲಾಗ್ಸ್ ಮಾಡಕ್ ಕಂಫರ್ಟಬಲ್ ಇರಲ್ಲ. ಟೈಮ್ಸ್ ನಾನ್ ಯಾವಾಗ್ಲೂ ಎದ್ದೇಳ್ತೀನಿ, ಯಾವಾಗ್ಲೂ ಮಲ್ಗಿರ್ತೀನಿ. ಅಂಡ್ ನನ್ ಡೇನೆ ಕಂಪ್ಲೀಟ್ ಚೇಂಜ್, ಬೇರೆಯವ್ರ ತರ ಇರೋದೇ ಇಲ್ಲ. ಎಲ್ರು 7 ಗಂಟೆಗೋ 6 ಗಂಟೆಗೋ ಇದ್ದು ಏನೇನೋ ಕೆಲ್ಸಗಳು ಮಾಡ್ತಿರ್ತಾರೆ. ಬಟ್ ನನ್ ಡೇ ಹಂಗಲ್ಲ. ನಾನು ಎಷ್ಟೊತ್ತಿಗೋ ಎದ್ದೇಳ್ತೀನಿ. ಅಂಡ್ ಏನ್ ಗೊತ್ತಾ, ಬೆಳಗ್ಗೆ ಎದ್ದು ತಿಂಡಿ ಅಡ್ಗೆ ಎಲ್ಲ ಮಾಡ್ಬಿಟ್ಟು ಮಲ್ಕೊಂಡ್ರೆ ನಾನ್ ಮತ್ತೆ ಎದ್ದೇಳದೆ ಮಧ್ಯಾಹ್ನ 12 ಗಂಟೆ, 1 ಗಂಟೆ, 2 ಗಂಟೆ. ಪ್ಲಾನ್ಸೇ ಇರಲ್ಲ ನಂದು. ಅಂಡ್ ಇನ್ನೊಂದೇನ್ ಗೊತ್ತಾ ಗೈಸ್, ಇನ್ನೊಂದೇನೋ ತೋರ್ಸ್ಬೇಕು ಅನ್ಕೊಂಡೆ ನೋಡಿ. ಇದೆಲ್ಲ ಇದೆ ಮೇಕಪ್ದು. ಸೊ ನಿಮಗ್ ತೋರಿಸ್ತೀನಿ ಏನೇನಿದೆ ಅಂತ. 2-3 ಪೌಚ್ ಇಟ್ಕೊಂಡಿದೀನಿ. ಸೊ ನೋಡೋಣ. ನನ್ಗೆ ಮೈಕ್ದೇ ಭಯ, ಏನ್ ಮಾತಾಡೋಕೋನು. ಸೊ ಕ್ವಶನ್ ಅಂಡ್ ಆನ್ಸರ್ ಮಾಡ್ತೀನಿ. ಕ್ರೇಜಿ ಆಗಿರೋ ಕ್ವಶನ್ಸ್ ನ ಕೇಳಿ ನಾನು ಯೂಟ್ಯೂಬ್ ಅಲ್ಲಿ ಬಂದು ಆನ್ಸರ್ ಮಾಡ್ತೀನಿ. ಅಂಡ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಷ್ಟೊಂದು ಹೇಳ್ಬೇಕಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಅಂಡ್ ಏನ್ ಗೊತ್ತಾ, ನಾನು ಎಲ್ಲರ ಹತ್ರ ಕೇಳ್ಕೊತೀನಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಒಳ್ಳೆ ವ್ಲಾಗ್ಸ್ ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಈ ತರ ಹಾಲ್ ವಿಡಿಯೋಸ್ ಬೇಕಂದ್ರೆ ನಂಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಲಿ, ಜಾಸ್ತಿ ಶಾಪಿಂಗ್ ವಿಡಿಯೋಸ್ ಮಾಡಿ ಹಾಕ್ತೀನಿ. ದುಡ್ಡು ಯಾರ್ ನಿನ್ನ ಕೊಡ್ತಾನ ಅನ್ನೋ ಡೈಲಾಗ್ ಬಂದ್ಬಿಡುತ್ತೆ ಇವಾಗ. ಇಟ್ಸ್ ಲೆಟ್ ಇಟ್ ಬಿ. ಇದಿಷ್ಟರಲ್ಲೂ ನನಗ್ ತುಂಬಾ ಇಷ್ಟ ಆಗಿದ್ ಯಾವ್ದು ಅಂತ ಹೇಳ್ತೀನಿ. ಫಸ್ಟ್ ಒನ್, ಈ ಒಂದು 3, ಇದು ಯಾವ್ದು ಗೊತ್ತಾ, ಸ್ವಿಸ್ ಬ್ಯೂಟಿ. ಇದು ಸಕ್ಕತ್ತಾಗಿದೆ. ಇದು ಶೇಡು ಚಾಕ್ಲೇಟ್ ಬ್ರೌನ್ ಅನ್ಸುತ್ತೆ. ಅದೇ ಇದು. ಅಂಡ್ ನೆಕ್ಸ್ಟ್ ಒನ್ ನನಗ್ ಇಷ್ಟ ಆಗಿದ್ದು ಇದು ಐಫನ್ ಅವ್ರದ್ದು ಸಿರಮ್, ಸಕ್ಕತ್ ವರ್ಕ್ ಆಗುತ್ತೆ. ಅಂಡ್ ಈ ಒಂದು ಟೋನರ್ ಇಷ್ಟ ಆಯ್ತು.
ಇದಿಷ್ಟ ಆಯ್ತು. ಅಂಡ್ ನನ್ ಆಬ್ವಿಯಸ್ಲಿ ನಂಗೆ ಫೇಸ್ ವಾಶ್ ಡೈಲಿ ಬೇಕೇ ಬೇಕು. ತುಂಬಾ ಇಷ್ಟ ಅಂದ್ರೆ ಗೈಸ್ ನನಗೆ ಸೀರಮ್ ಮತ್ತೆ ಇದಿಷ್ಟ ಆಯ್ತು, ಮಾಯಶ್ಚರೈಸರ್. ನಮ್ ಸ್ಕಿನ್ ನ ಹೇಗ್ ಹೈಡ್ರೇಟಿಂಗ್ ಆಗಿ ಇಟ್ಟಿರುತ್ತೆ ಅಂದ್ರೆ ನಾನ್ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ, ಅಷ್ಟ್ ಚೆನ್ನಾಗಿ ಇಟ್ಟಿರುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್ ಬಾಯ್, ಮತ್ತೆ ಸಿಗುವ ಮುಂದಿನ ವಿಡಿಯೋ ಜೊತೆ. ಯಾವ ತರ ವಿಡಿಯೋಸ್ ಬೇಕಂತ ಅಟ್ಲೀಸ್ಟ್ ಕಾಮೆಂಟ್ ಆದ್ರೂ ಹಾಕಿ, ನಾನ್ ಮಾಡಿ ಹಾಕ್ತೀನಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಲವ್ ಯು ಆಲ್. ಸೊ ಗೈಸ್, ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ ನೋಡಿ, ಹಿಂಗೆ ಇದೆ. ಸೊ ಇವಾಗ ಮಿಕ್ಸ್ ಮಾಡಿದ್ರೆ ಈ ತರ ಆಗುತ್ತೆ. ಸೊ ಇದು ಒಂದು ತೋರಿಸ್ಬೇಕಿತ್ತು ಬಿಕಾಸ್ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೋಸ್ಕರ.